ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಕಡಲೆಕಾಳು ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಎಲ್ಲ ಮಸಾಲೆ ಐಟಮ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, ಸ್ವಲ್ಪ ಶುಂಠಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಹಾಗೆ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಚಕ್ಕೆ, ಲವಂಗ, ಟೊಮಾಟೊ, ಶುಂಠಿ ಇಷ್ಟೂ ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಮೊದಲಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಏನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನೆಲ್ಲನೂ ಸಹ ಈಗ ಗ್ರೈಂಡ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನುಣ್ಣಗೆ ರುಬ್ಕೋಬೇಕು ಇದನ್ನು. ಸೊ ತರಿ ರುಬ್ಕೋಬೇಡಿ ಸಾರುಗಳಿಗೆ. ನೋಡಿ, ಎಲ್ಲ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಬಿಚ್ಚಿ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಸಿಪ್ಪೆ ಸಮೇತ ಹಾಕಿದ್ರೆ ಅದು ಬಾಯಿಗೆ ಸಿಗೋದ್ರಿಂದ, ಮನೆಯವ್ರಿಗೆ ಯಾರಿಗೂ ಸಿಪ್ಪೆ ಸಿಗೋದ್ರಿಂದ ಎಲ್ಲರೂ ಸ್ವಲ್ಪ ಕಷ್ಟಪಡ್ತಾರೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಸಿಪ್ಪೆನ ಬಿಚ್ಚಿ ಹಾಕ್ತೀನಿ. ಹಾಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಶುಂಠಿ ಹಾಕೋತಾಯಿದ್ದೀನಿ. ಶುಂಠಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಈಗ ಚಕ್ಕೆ ಲವಂಗ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಚಕ್ಕೆ ಲವಂಗ ಸೊ ಎಲ್ಲ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಮಸಾಲೆ ರುಬ್ಬಕ್ಕೆ ಈಸಿ ಆಗುತ್ತೆ. ಈಗ ನಾವು ಟೊಮೊಟೊನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಧನಿಯಾ ಪುಡಿ, ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಸ್ವಲ್ಪ ವಾಟ್ರನ್ನ ಮಿಕ್ಸ್ ಮಾಡಿ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಗ್ರೈಂಡ್ ಆಯಿತು ಅಂತ ನಾನು ಹೇಳಿದೆ. ತರಿ ರುಬ್ಬೇಡಿ, ಸ್ವಲ್ಪ ನುಣ್ಣಗೆ ರುಬ್ಬಿ ಅಂತ. ನೋಡಿ, ನುಣ್ಣಗೆ ರುಬ್ಬಿದ್ದೀವಿ. ಈಗ ಬನ್ನಿ ಒಗ್ಗರಣೆ ಕೊಡೋಣ. ಸೊ ಮೊದಲಿಗೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವು ಸೊಪ್ಪನ್ನ ಹಾಕೋಬೋದು. ಕೆಲವೊಬ್ಬರು ಮಸಾಲೆ ಸಾರಿಗೆ ಒಗ್ಗರಣೆ ಹಾಕಲ್ಲ, ಕೆಲವೊಬ್ಬರು ಹಾಕ್ತಾರೆ. ನೀವು ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ತಿಳಿಸಿ. ಮಸಾಲೆ ಸಾರಿಗೆ ಒಗ್ಗರಣೆ ಹಾಕ್ತೀರಾ ಅಥವಾ ಹಾಕಲ್ವಾ ಅಂತ. ಮೊದಲಿಗೆ ಕಡಲೆಕಾಳು, ಹಾಗೆ ಆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿ, ಆಲೂಗಡ್ಡೆ ಎಲ್ಲನೂ ಸಹ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಸಹ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇ ಒಂದು ತರಕಾರಿ ಆಗಲಿ ಎಲ್ಲನೂ 2 ಸತಿ ವಾಶ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದಲ್ವಾ. ಸೊ ಈಗಿರೋ ಒಂದು ಪೊಲ್ಯೂಷನ್ಸ್ಗೆ ಆಚೆ ಒಂದು ಸೇಲ್ ಮಾಡ್ತಾಯಿದ್ರು ಅವ್ರ ತರಕಾರಿ ಮೇಲೆ ಅಷ್ಟು ನೊಣಗಳು ಕೂತಿರುತ್ತೆ, ಅಷ್ಟು ಡಸ್ಟ್ಗಳು ಸಹ ಹೋಗಿರುತ್ತೆ. ಅದಕ್ಕೋಸ್ಕರ ಏನೇ ಐಟಮ್ ನೀವು ಮನೆಗೆ ತಂದರೆ 2 ಸತಿ ನೀವು ವಾಶ್ ಮಾಡಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸೋಣ. ಸೊ ನಾನು ಹೇಳಿದೆ, ಮಸಾಲೆ ಸಾರಿಗೆ ನೀವು ಯಾರಾದರೂ ಒಗ್ಗರಣೆ ಹಾಕ್ತೀರಾ ಅಥವಾ ಹಾಕಲ್ವ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಕನ್ಫ್ಯೂಷನ್ ಇದೆ. ಕೆಲವರು ಮಸಾಲೆ ಸಾರಿಗೆ ಒಗ್ಗರಣೆ ಹಾಕ್ತಾರೆ, ಕೆಲವರು ಹಾಕಲ್ಲ. ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನಂಗೆ ತಿಳಿಸಿ, ಓಕೆನಾ. ಸೊ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಆಗಲೇ ಹೇಳಿದೆ, ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅಂತ. ಸೊ ಮಸಾಲೆ ರೆಡಿಯಾಗಿದೆ. ಈಗ ಈ ಒಂದು ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ಇದಾದಮೇಲೆ ಮಸಾಲೆ ಹಾಕಿ ಇನ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಂತ ಹೇಳಿದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಸಾಕು ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ಎಷ್ಟು ಬೇಕು ಅಷ್ಟು ನೀರನ್ನ ನೋಡ್ಕೊಂಡು ಹಾಕೋಣ. ಗಟ್ಟಿಗೆ ಬೇಕಾ ಅಥವಾ ತೆಳ್ಳಗೆ ಬೇಕಾ ಸಾರು? ಮಸಾಲೆ ಸಾರು ಆಲ್ಮೋಸ್ಟ್ ಗಟ್ಟಿಗಿದ್ರೆ ಚೆಂದ. ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಮತ್ತಷ್ಟು ಉಪ್ಪು ಬೇಕು ಅಂತ ಹೇಳಿದ್ರೆ ಸೇರಿಸ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪನ್ನ. ಸೊ ಹಾಗೆ ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಿದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಡಲೆಕಾಳು ಸಾರು. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಪೂರಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಟೇಬಲ್ ಆಗಿರುವಂಥ ಸಾರು ಈ ಒಂದು ಕಡಲೆಕಾಳು ಸಾರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಿಲ್ ಬರ್ಸೋಣ. ಸೊ 2 ವಿಷಿಲ್ ಸಾಕು ಅಂತ ಅನ್ಕೋತೀನಿ. ಸೊ ನಿಮ್ಗೆ ಇನ್ನೊಂದು ವಿಷಿಲ್ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಕಡಲೆಕಾಳು ಅಂತ ಹೇಳಿದ್ರೆ 3 ವಿಷಿಲ್ನ ಬರ್ಸ್ಬೋದು. ನಾನಿಲ್ಲಿ 2 ವಿಷಿಲ್ನ ಬರ್ಸಿದ್ದೀನಿ. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಕಡಲೆಕಾಳು. ಸೊ ಹಾಗಿದ್ರೆ ಕುಕ್ಕರ್ ಆರಾಯಿತು. ಆರಾದ್ಮೇಲೆ ಯಾವ ರೀತಿ ಸಾಂಬಾರು ರೆಡಿ ಆಗಿದೆ ಈ ಕಡಲೆಕಾಳು ಸಾರು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಸಾಕದಾಗಿತ್ತು ಮಾತ್ರ. ಸಾರು ಮಾತ್ರ ತುಪ್ಪ ಹಾಕ್ಕೊಂಡು ತಿಂದರೆ ಮಸಾಲೆ ಸಾರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ತುಪ್ಪ ಹಾಕ್ಕೊಂಡು ತಿನ್ನುವಂತಹ ಮಸಾಲೆ ಸಾರುಗಳು. ಬೇಳೆ ಸಾರಿಗಿಂತ ನನಗೆ ಮಸಾಲೆ ಸಾರುಗಳಿಗೆ, ಇದಕ್ಕೆ ಮೊಳಕೆ ಕಟ್ಟಿದ ಸಾರಿಗೆ ಎಲ್ಲ ತುಂಬ ಇಷ್ಟ. ನೋಡಿದ್ರಲ್ಲ ಯಾವ ರೀತಿ ರೆಡಿಯಾಗಿದೆ ನಮ್ಮ ಮನೆ ಕಡಲೆಕಾಳು ಸಾರು. ಸೂಪರಾಗಿತ್ತು, ನೀವು ಟ್ರೈ ಮಾಡಿ, ಓಕೆನಾ. ಸೊ ಹಾಗೆ ಅಮ್ಮ ಊರಿಗೆ ಹೋಗಿದ್ರಲ್ಲ, ಈ ಒಂದು ಗಿಡಮೂಲಿಕೆಗಳನ್ನ ನನಗೆ ತಂದುಕೊಟ್ರು. ಏರ್ ಫಾಲ್ ಆಗ್ತಾಯಿದ್ರೆ ಇದನ್ನು ಮಿಕ್ಸ್ ಮಾಡಿ ಹಾಕು ಅಂತ. ಸೊ ನೋಡಿ, ಇದು ಆಯುರ್ವೇದಿಕ್ದು, ಹರ್ಬಲ್ ಆಯುರ್ವೇದಿಕ್ ಅಂತ ಇದೆ. ಸೊ ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇದೆ, ಮೆಂತ್ಯ ಇದೆ, ಹಾಗೆ ಮತ್ತಷ್ಟು ಗಿಡಮೂಲಿಕೆಗಳು ಏನೆಲ್ಲ ಇದೆ ಅದೆಲ್ಲನೂ ಇದೆ. ಸೊ ನೋಡಬೇಕು, ಒಂದ್ಸತಿ ಟ್ರೈ ಮಾಡಬೇಕು. ಸೊ ತುಂಬ ದೂರದಿಂದ ತಂದಿರೋದಲ್ಲ, ಪ್ರೀತಿಯಿಂದ. ಬೇಡ ಅಂದ್ರೂ ನಮ್ಮಮ್ಮ ಕೇಳಲಿಲ್ಲ, ಕೊಟ್ಟಿದ್ದಾರೆ ಯೂಸ್ ಮಾಡು ಅಂತ. ಸೊ ನೋಡೋಣ ಯೂಸ್ ಮಾಡಿ ಯಾವ ರೀತಿ ಇರುತ್ತೆ ಅಂತ.
ಸೊ ಅಮ್ಮ ಟ್ರಿಪ್ಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಇಲ್ಲಿ ಏನೆಲ್ಲ ಐಟಮ್ಸ್ ಇದೆ ನೋಡಿ, ಅಲ್ಲೇ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರ ತುಂಬ ಕೊಬ್ಬರಿ ಎಣ್ಣೆ ಹಾಕಿ ಇಡಬೇಕಂತೆ. ಸೊ ಅದು ನೆನೆದ ಮೇಲೆ ಒಂದು ವೀಕ್ ಬಿಟ್ಟಾದಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮಮ್ಮ ಈ ಒಂದು ಸ್ವೀಟ್ ತಂದಿದ್ರು. ಆ್ಯಕ್ಚುಲಿ ನಾನು ಅದು ಪ್ರಸಾದ ಅಂದ್ಕೊಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನಮ್ಮಮ್ಮ ತಗೋ ಅಂತ ಹೇಳಿದ್ರು. ನಾನು ಒಂದೇ ಸಾಕು ಅಂತ ಬಂದರೆ ಇಲ್ಲಿ ತಿಂದಮೇಲೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದೆ. ಒಂದು ಸತಿ ಮನೇಲಿ ಟ್ರೈ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಸದ್ಯಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ಎಲ್ಲರೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಬಾಯ್.